ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಲಾ ವ್ಲಾಗ್ಸ್. ನಮಗೆ ಮನೇಲಿ ಕೂತು ತುಂಬ ಬೋರ್ ಆಗ್ತಾಯಿತ್ತು ಅಂತ ಹೇಳಿದೆ ಹಸ್ಬೆಂಡ್ಗೆ. ಸೊ ಯೂಶ್ವಲಿ ನಾನು ಆ ಥರ ಹೇಳಿದಾಗ ನನ್ನ ಹಸ್ಬೆಂಡ್ ಸರಿ ಆಯಿತು, ನೀನು ಡ್ರೆಸ್ಅಪ್ ಮಾಡ್ಕೋ, ಇಲ್ಲೇ ಒಂದು ಸ್ವಲ್ಪ ಔಟ್ಸ್ಕರ್ಟ್ಸಲ್ಲಿ ಹೋಗಿ ಬರೋಣ ಅಂತ ಹೇಳ್ತಾರೆ. ಸೊ ಈ ಸತಿನೂ ಹಾಗೆ ನಾನು ಸುಮ್ಮನೆ ಡ್ರೆಸ್ಅಪ್ ಆದೆ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡೋಣ ಅಂತ. ಬಟ್ ನಮಗೆ ಇಲ್ಲೊಂದು ನಮ್ಮ ಏರಿಯಾಯಿಂದ ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ಸ್ ಒಳಗಡೆ ನಾವು ಸ್ವಲ್ಪ ಊರು ಆಚೆನೇ ಬಂದಂಗೆ ಆಗಿಬಿಡುತ್ತೆ. ಆ್ಯಕ್ಚುಲಿ ಒಳ್ಳೆ ತೋಟ, ಗ್ರೀನರಿ ಎಲ್ಲೆಡೆ, ತುಂಬಾ ಪ್ರಶಾಂತವಾದ ವಾತಾವರಣ ಸಿಕ್ಬಿಡುತ್ತೆ ನಮಗೆ. ಸೊ ಹಾಗಾಗಿ ಯೂಶ್ವಲಿ ನಾನು ಆ ಥರ ಹೇಳಿದಾಗ ಅವ್ರಿಗೆ ಅರ್ಥ ಆಗುತ್ತೆ. ಇಡೀ ವಾರ ಕೆಲಸ ಮಾಡಿ, ಮನೆ ಕೆಲಸ ಮಾಡಿ, ನನ್ನ ಮಗಳ ಹಿಂದೆ ಬಿದ್ದು ಅವಳನ್ನ ಏನಾದರೂ ಒಂದು ಎಂಟರ್ಟೈನ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಸ್ವಲ್ಪ ನನ್ನ ಸ್ಟ್ರೆಸ್ ಎಲ್ಲ ಕಮ್ಮಿ ಮಾಡೋಕ್ಕೆ ಅಂತ ಅವರು ಈ ಥರ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತಾ ಇರ್ತಾರೆ ನನಗೆ. ನಾನು ಅಂದ್ಕೊಂಡೆ ಏನೋ ತಿನ್ಸ್ಕೊಂಡು ಬರ್ತಾರೆ, ಇದು ಮಾಡ್ತಾರೆ ಅಂತ. ಬಟ್ ಅವ್ರು ಆ್ಯಕ್ಚುಲಿ ಒಂದು ಅಮೃತ್ ಫಾರ್ಮ್ಸ್ ಅನ್ನೋ ಒಂದು ನರ್ಸರಿಗೆ ಕರ್ಕೊಂಡು ಹೋದರು. ಆ್ಯಕ್ಚುಲಿ ಈ ನರ್ಸರಿ ನನಗೆ ತುಂಬಾ ಇಷ್ಟ. ಬಟ್ ಅನ್ಫಾರ್ಚುನೇಟ್ಲಿ ನಿಮ್ಗೆಲ್ರಿಗೂ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ನಾವಿರೋದು ಒಂದು ಸೆಂಟರ್ ಯೂನಿಟ್ ಫ್ಲ್ಯಾಟಲ್ಲಿ. ಸೊ ನಮಗೆ ಬಾಲ್ಕನಿ ಇದ್ದರೂ ಇಲ್ದಂಗೆ, ಯಾಕಂದರೆ ನಮಗೆ ಸನ್ಲೈಟ್ ಬರಲ್ಲ, ಆಮೇಲೆ ಒಳ್ಳೆ ಗಾಳಿ ಬೆಳಕುದು ತುಂಬಾ ಸ್ವಲ್ಪ ಅಭಾವ ಇದೆ. ಬಟ್ ಏನು ಮಾಡೋದು, ನಾವೆಲ್ಲ ಕ್ವಾರ್ಟರ್ಸಲ್ಲಿ ಬೆಳೆದ ಮಕ್ಕಳು. ನಮ್ಮ ಎದುರುಗಡೆ ಆ್ಯಕ್ಚುಲಿ ಮನೆ ಎದುರುಗಡೆ ಒಳ್ಳೆ ಅಂಗಳ ಇರ್ತಾಯಿತ್ತು. ತುಂಬ ಗಿಡಗಳೆಲ್ಲ ಹಾಕ್ಕೊಂಡಿದ್ವಿ ನಾವು ಚಿಕ್ಕವರಿದ್ದಾಗ. ಆ್ಯಕ್ಚುಲಿ ಈ ಗುವಾವಾ ಟ್ರೀ, ಆಮೇಲೆ ಸೀತಾಫಲ, ನುಗ್ಗೆಕಾಯಿ ಗಿಡ, ರೋಸ್ ಪ್ಲಾಂಟ್ಸ್ ಇದೆಲ್ಲ ತುಂಬಾ ಹಾಕಿದ್ವಿ. ನನಗೆ ಗಾರ್ಡನಿಂಗ್ದು ತುಂಬ ಅಂದರೆ ತುಂಬ ಇತ್ತು, ಇಂಟ್ರೆಸ್ಟ್ ಇತ್ತು. ಬಟ್ ಅದಾದ ನಂತರ ನಾವು ಬೆಂಗಳೂರಿಗೆ ಬಂದಮೇಲೆ ಇಲ್ಲೆಲ್ಲ ನಮಗೆ ಆ ಥರ ಅಂಗಳ ಸಿಗೋದು ತುಂಬಾ ಕಷ್ಟ. ಒಂದು ನಾವು ಸೂಪರ್ ರಿಚ್, ಅಲ್ಟ್ರಾ ರಿಚ್ ಆಗಿರಬೇಕು, ಆವಾಗ ನಮಗೆ ಒಳ್ಳೆ ಗಾರ್ಡನ್ ಸ್ಪೇಸ್ ಅದೆಲ್ಲ ಸಿಕ್ಕುತ್ತೆ. ಇಲ್ಲ ಅಂತಂದರೆ ನಾರ್ಮಲ್ ಟೆರೆಸ್ ಮೇಲೆ ಇಟ್ಕೋಬೇಕು ಪಾಟ್ಸ್ನ. ಬಟ್ ನಾವು ಆ ಥರ ಹಳ್ಳಿಗಳಲ್ಲೆಲ್ಲ ಬೆಳೆದು ಬಂದವರಿಗೆ ಸ್ವಲ್ಪ ಕಷ್ಟನೇ. ನಾವು ಈ ಥರ ಅಂಗಳ ಇಲ್ಲದೆ ಇರೋ ಒಂದು ಮನೆಗಳಲ್ಲೆಲ್ಲ ಇರಬೇಕು, ಚಿಕ್ಕ ಚಿಕ್ಕ ಪಾಟ್ಸಲ್ಲಿ ಚಿಕ್ಕ ಚಿಕ್ಕ ಪ್ಲಾಂಟ್ಸ್ನ ಇಟ್ಕೊಂಡು ಬೆಳೆಸಬೇಕು ಅಂತಂದರೆ. ಬಟ್ ವಿ ಡೋಂಟ್ ಹ್ಯಾವ್ ಎನ್ ಆಪ್ಷನ್, ವಿ ಹ್ಯಾವ್ ಟು ಬಿ ಹ್ಯಾಪಿ ವಿತ್ ವಾಟ್ ವಿ ಹ್ಯಾವ್ ಅಲ್ವಾ. ಸೊ ಹಾಗಾಗಿ ಅಟ್ಲೀಸ್ಟ್ ಹೋಗಿ ಪ್ಲಾಂಟ್ಸ್ನ ನೋಡ್ಕೊಂಡು ಬಂದ್ರೇ ಒಂದು ಖುಷಿ ಆಗುತ್ತೆ ನನಗೆ. ಸೊ ಹಾಗಾಗಿ ನನಗೆ ಈ ಥರ ಅವರು ಸುತ್ತಿಸ್ತಾ ಇರ್ತಾರೆ, ನರ್ಸರಿ ಅಥವಾ ಯಾವುದಾದ್ರೂ ಫಾರ್ಮ್ ಹೌಸ್ ಆ ಥರ ಎಲ್ಲಾದರೂ ಕರ್ಕೊಂಡು ಹೋಗಿ ಸ್ವಲ್ಪ ಎಂಟರ್ಟೈನ್ ಮಾಡ್ತಾರೆ. ಸೊ ಈ ಸತಿ ಆ್ಯಕ್ಚುಲಿ ನಾನು ಈ ನರ್ಸರಿಗೆ ಬಂದದ್ದು ಏನಕ್ಕಪ್ಪ ಅಂತಂದರೆ, ನನಗೆ ಗೊತ್ತಿರೋ ಅಷ್ಟು ಚಿಕ್ಕ ಪುಟ್ಟ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಎಷ್ಟೊಂದು ಜನ ಬಹುಶಃ ಹೊಸದಾಗಿ ಮದುವೆ ಆಗಿರೋರು ಅಥವಾ ಹೊಸದಾಗಿ ಮನೆ ಮಾಡಿರೋರಿಗೆ ಮನೇಲಿ ಕೆಲವೊಂದು ಸಾಮಾನುಗಳು ಅವರು ಜೋಡಿಸ್ಕೊಂಡ್ಮೇಲೆ ಕೆಲವು ಎಂಟಿ ಸ್ಪೇಸಸ್ ಇರುತ್ತೆ. ಅದನ್ನು ಹೇಗೆ ಫಿಲ್ ಮಾಡೋದು ಅಂತ ಗೊತ್ತಿಲ್ಲ ಅಂತ ಅಂದ್ಕೊಂಡ್ರೆ ನೀವು ಡೆಫಿನೆಟ್ಲಿ ಗೋಯಿಂಗ್ ವಿತ್